ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ತಂದೆಗಾಗಿ ಸ್ವಲ್ಪ ಖರ್ಚಾಗುವ ಸಾಧ್ಯತೆಗಳಿವೆ. ತಾಯಿಯೊಂದಿಗೆ ಮನಸ್ತಾಪ ಇರುತ್ತೆ. ದಾಂಪತ್ಯದಲ್ಲಿ ಕಲಹದ ಸಾಧ್ಯತೆಗಳಿವೆ. ಜೋಪಾನ. ವೃಷಭ ರಾಶಿ, ತಂದೆಯಿಂದ ಲಾಭ, ಉದ್ಯೋಗದಲ್ಲಿ ಅನುಕೂಲ, ಪಾಲುದಾರಿಕೆಯಲ್ಲಿ ಪ್ರಗತಿ, ಆಕಸ್ಮಿಕ ಧನದ ಆಗಮನದ ಸೂಚನೆ. ಮಿಥುನ ರಾಶಿ, ಕೆಲಸದಲ್ಲಿ ಕಿರಿಕಿರಿ, ಆರ್ಥಿಕ ನಷ್ಟ, ಕೋರ್ಟ್ ಕೇಸ್ ಚಿಂತೆ, ಲಾಭದಲ್ಲಿ ಕುಂಠಿತ ಸಾಧ್ಯ. ಕಟಕ ರಾಶಿ, ಆರ್ಥಿಕ ಚೇತರಿಕೆ, ಪಾಲುದಾರಿಕೆಯಲ್ಲಿ ನಿಧಾನ ಪ್ರಗತಿ, ತಂದೆಯೊಂದಿಗೆ ಕಿರಿಕಿರಿ, ಆರೋಗ್ಯದಲ್ಲಿ ಸಮಸ್ಯೆಗಳು. ಸಿಂಹರಾಶಿ, ಮಾನಸಿಕ ಒತ್ತಡ ಮತ್ತು ಕಿರಿಕಿರಿ, ಕೆಲಸದಲ್ಲಿ ಪ್ರಗತಿ, ಉದ್ಯೋಗ ಸ್ಥಳದಲ್ಲಿ ಟೆನ್ಷನ್, ಪ್ರಯಾಣದಲ್ಲಿ ವಿಘ್ನ ಸಾಧ್ಯತೆ. ಕನ್ಯಾ ರಾಶಿ, ಮಕ್ಕಳಿಂದ ಮನಸ್ಸಿಗೆ ಸ್ವಲ್ಪ ನೋವಾಗುವ ಸಾಧ್ಯತೆಗಳಿವೆ. ನಿಮಗೆ ನೀವೇ ಶತ್ರುಗಳಾಗುವ ಸಾಧ್ಯತೆಗಳು ಕೂಡ ಇವೆ. ನಾರಾಯಣನನ್ನ ಪ್ರಾರ್ಥಿಸಿಕೊಳ್ಳಿ. ತುಲಾ ರಾಶಿ, ನೀರಿಗೆ ತೊಂದರೆ, ಕೃಷಿಕರಿಗೆ ವ್ಯವಸ್ಥೆಯ ದಿನ, ಸಾಧಾರಣ ದಿನ ಆಗಿರುತ್ತೆ. ಗಂಗಾ ಪ್ರಾರ್ಥನೆ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿ, ಉತ್ಸಾಹ ಶಕ್ತಿ ಕುಂದಲಿದೆ. ಇವತ್ತಿನ ಮಟ್ಟಿಗೆ ಎಚ್ಚರಿಕೆ ಅಗತ್ಯ. ಶನಿಚಂದ್ರರ ಪ್ರಾರ್ಥನೆ ಮಾಡಿಕೊಳ್ಳಿ. ಧನುಸ್ ರಾಶಿ, ಉತ್ತಮ ಫಲ, ರಾಜಕಾರಣಿಗಳಿಗೆ ಲಾಭದ ದಿನ, ಸೇವಾ ವೃತ್ತಿಯಲ್ಲಿರುವವರಿಗೆ ಧನ ಸಮೃದ್ಧಿ. ಮಕರ ರಾಶಿ, ಬೋಧಕರಿಗೆ ತೊಡಕಾಗುವ ಸಾಧ್ಯತೆಗಳಿವೆ. ಬುದ್ಧಿ ಏರ್ಪೇರಾಗಬಹುದು. ಲಾಭ ಸಮೃದ್ಧಿ. ಸರಸ್ವತಿ ಪ್ರಾರ್ಥನೆ. ಕುಂಭರಾಶಿ, ಲಾಭದ ದಿನ, ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಲಾಭ, ಸಿಹಿ ಸುದ್ದಿ ಕೇಳುತ್ತೀರಿ. ಆರೋಗ್ಯದಲ್ಲಿ ಚೇತರಿಕೆ ಇದೆ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ, ಉದ್ಯೋಗಿಗಳಿಗೆ ಅನುಕೂಲಕರವಾದಂತ ದಿನ, ಉತ್ತಮ ಯೋಗ ಇದೆ. ಧನದ ಸಮೃದ್ಧಿ. ಮಹಾಗಣಪತಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.